ಮತ್ತೆ ಮತ್ತೊಂದು ವಿಷಯ ಮತ್ತೆ ಹಾ ಹೇಮಾವತಿ ನದಿ ದಾಟಿ ಈ ಏನು ರೈಲ್ವೆ ಬ್ಯಾರಿಕೇಡ್ ಹಾಕಿದ್ರೆ ಅದನ್ನೆಲ್ಲ ದಾಟಿ ವಾಪಸ್ಸು ಕ್ಯಾಪ್ಟನ್ ಬಂದಾಗಿದೆ. 2 ದಿವಸದಿಂದ ಕ್ಯಾಪ್ಟನ್ ಬಂದು ಈಗ ಕ್ಯಾಪ್ಟನ್ನಿಗೂ ಭೀಮಗೂ ಸುಮಾರು ನೇರ ಆದ್ರೆ ಒಂದು 7-8 ಕಿಲೋಮೀಟರ್ 10 ಕಿಲೋಮೀಟರ್ ದೂರದಲ್ಲಿ ಭೀಮ ಇದ್ದಾನೆ. ಕ್ಯಾಪ್ಟನ್ ಕಾನಹಳ್ಳಿ ಫಾರೆಸ್ಟ್ ಹೇಮಾವತಿಯ ನದಿ ಪಕ್ಕ 1-2 ಕಿಲೋಮೀಟರ್ ದೂರದಲ್ಲಿ ಬಾಸೂರ ಅಂತ ಒಂದು ಗ್ರಾಮ ಇದೆ. ಆ ಭಾಗದಲ್ಲಿ ಕ್ಯಾಪ್ಟನ್ ಬಂದಾನೆ. ಕ್ಯಾಪ್ಟನ್ಗೆ ಈಗ ಇನ್ನೊಂದು ಹೆಸರು ಬಿದ್ದಿದೆ ಭೀಮನ ಹತ್ರ ಫೈಟ್ ಮಾಡಿದ್ಮೇಲೆ, ದುರ್ಯೋಧನ ಅಂತ. ಕ್ಯಾಪ್ಟನ್ ಉರುಫ್ ದುರ್ಯೋಧನ ಈಗ ಇಲ್ಲೇ ಇದ್ದಾನೆ. ನಾನು ಇವತ್ತು ಮಧ್ಯಾಹ್ನ 1 ಗಂಟೆಗೆ ಭೀಮನ ನೋಡ್ಕೊಂಡು ಕ್ಯಾಪ್ಟನ್ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಕೊಡಗು ಹೋಗಿದ್ದಲ್ವಾ ಕ್ಯಾಪ್ಟನ್? ಕೊಡಗು ಮತ್ತೆ ಅರ್ಕುಲಗೂಡು ಬಾರ್ಡರ್ ಅಲ್ಲಿ 2 ಕಾಡುಗಳಿದಾವೆ. ಒಂದು ಮೈಸೂರು ಕಾಡು ಅಂತ, ಅದು ಒಳ್ಳೆ ಕಾಡೆ, ಅದು ಅರ್ಕುಲಗೂಡಿಗೆ ಸೇರ್ತದೆ. ಇನ್ನೇನು ಆ ರೋಡಿನ ಅಲ್ಲೇ ಬಾರ್ಡರ್ ಅಲ್ಲೇ ಕಟ್ಟೆಪುರ ಇದೆ. ಸುಮಾರು 1,500-2,000 ಎಕರೆ ಕಾಡು. ಅದೊಂದು ಆನೆದೆ ಕಾಡು, ಭಾರಿ ದುರ್ಗಮವಾದ ಕಾಡು. ಆ ಕಾಡಿನ ಬಾರ್ಡ್ರಲ್ಲೇ, ಕಟ್ಟೆಪುರ ಕಾಡಿನ ಬಾರ್ಡ್ರೇ ಹೇಮಾವತಿ ನದಿ. ಹೇಮಾವತಿ ನದಿ ದಾಟಿದ್ರೆ ಅದು ಬಲದಂಡೆಯಲ್ಲಿದೆ. ಹೇಮಾವತಿ ನದಿಯ ಎಡದಂಡೆಯಲ್ಲಿರೋದು ದೊಡ್ಡ ಬೆಟ್ಟ. ಅದೊಂದು 600-700 ಎಕರೆ. ಒಂದಾನೊಂದು ಕಾಲದಲ್ಲಿ ಲಕ್ಷಾಂತರ ವರ್ಷದ ಹಿಂದೆ ಅದೊಂದು ಬೆಟ್ಟನ ಹೇಮಾವತಿ ನದಿ ಕೊರೆದು 2 ಭಾಗ ಮಾಡುತ್ತೆ. ಯಾಕೆಂದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅದು ಗೊತ್ತಾಗ್ತದೆ, ನದಿ ಕೊರೆದು ಭಾಗ ಮಾಡಿರೋದು. ಅಲ್ಲಿ ಭೂಮಿಯ ನೋಡಿದಾಗ ಅಲ್ಲಿ ಯಾರಿಗಾದ್ರೂ ಚೆನ್ನಾಗಿ ಗೊತ್ತಾಗುತ್ತೆ. ಅಲ್ಲಿ ತುಂಬಾ ಕಿರಿದಾಗಿ ಹರಿಯುತ್ತದೆ. ಅಲ್ಲಿ ಬ್ಯಾಕ್ ವಾಟರ್ ನಿಲ್ಲುತ್ತೆ. ಅಲ್ಲಿ ಅದ್ರೊಳಗೆ ಆ ಬ್ಯಾಕ್ ವಾಟರ್ ಉಂಟಲ್ಲ, ಆ 2 ಬೆಟ್ಟದ ಮಧ್ಯೆ ಕಲ್ಲು ಬಂಡೆಗಳು ಜಾಸ್ತಿ. ಅಲ್ಲಿ ನಂಗೆ ಮೊಸಳೆಗಳು ಕಾಣಿಸ್ಕೊಂಡಿದಾವೆ. ಈಗ ಅಲ್ಲಿ ಆ ಭಾಗದಲ್ಲಿ ಮೊಸಳೆನೂ ಇದೆ. ಭೀಮ ಇಲ್ಲಿ ಏನೀಗ ವೈಲ್ಡ್ ಭೀಮ ಈಗ ಹಿರೇಸಾಡಿ, ಇಲ್ಲಿ ಬೆಳ್ಳವಾರ ಈ ಭಾಗ, ಈ ಕಡೆ ಅದು ಬೇಲೂರು ತಾಲೂಕಿನ IBC ಎಸ್ಟೇಟ್ ಆ ಭಾಗದಲ್ಲಿದ್ದಾನೆ ಭೀಮ. ಆದ್ರೆ ಭೀಮಂಗೆ ಮದ ಇನ್ನೂ ಕಡಿಮೆ ಆಗಿಲ್ಲ. ಭೀಮ ಗೊತ್ತಾದ್ರೆ ಭೀಮ ಫೈಟ್ ಮಾಡಕ್ ಬರ್ತಾನೆ. ಆದ್ರೆ ಇವನು ಓಡೋಗೋ ಚಾನ್ಸ್ ಇದೆ. ಕ್ಯಾಪ್ಟನ್ ದುರ್ಯೋಧನ. ಮತ್ತೆ ಸದ್ಯಕ್ಕೇನು ಮುಖಾಮುಖಿ ಆಗಲ್ವಾ? ಇನ್ನು ಕೆಲವು ದಿವಸ ಮಾತ್ರ ಭೀಮ ಇಲ್ಲಿರೋ ಚಾನ್ಸ್ ಇದೆ. ಯಾಕೆಂದ್ರೆ ಮದ ಇಳಿತಾ ಬಂತು, ಅಲ್ಲಿ ಫುಡ್ ಕಡಿಮೆ. ವಾಪಸ್ಸು ಸಕಲೇಶ್ಪುರ ಭಾಗಕ್ಕೆ ಹೋಗೋ ಚಾನ್ಸ್ ಇದೆ. ಈಗ ಭೀಮನ ಅರಮನೆ ಒಂದಿದೆ. ಅಲ್ಲಿ 4-5 ಕಾಡುಗಳು, ನೀರು, ಕೆರೆ, ಆಹಾರ ಎಲ್ಲವೂ ಇದಾವೆ. ಅದು ಸಕಲೇಶ್ಪುರದಿಂದ ಒಂದು 7-8 ಕಿಲೋಮೀಟರ್ ದೂರ, 5-6 ಕಿಲೋಮೀಟರ್ ದೂರದಲ್ಲೇ. ಆ ಭಾಗಕ್ಕೆ ಹೋಗೋ ಚಾನ್ಸ್ ಇದೆ.